Welcome to Mr. MRP YouTube channel. ಕೈ ಕೆಸರಾದರೆ ಬಾಯಿ ಮೊಸರು. ಗಾದೆ ಗದ್ಯ ಪ್ರಕಾರದಲ್ಲಿ ಒಂದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆ ವೇದಕ್ಕೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಸಮಾಜಕ್ಕೆ ಸಂದೇಶವನ್ನು ನೀಡುತ್ತವೆ. ಗಾದೆಗಳು ಮನುಷ್ಯನ ಪರಿವರ್ತನೆಗೂ ಕಾರಣವಾಗುತ್ತವೆ. ಕೈ ಕೆಸರಾದರೆ ಬಾಯಿ ಮೊಸರು ಇದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದು ಮತ್ತು ಜನಪ್ರಿಯ ಗಾದೆಯೂ ಆಗಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ನಾವು ಕಷ್ಟಪಟ್ಟರೆ ಫಲ ದೊರಕುವುದು ಎಂಬುವ ಒಳಾರ್ಥವನ್ನು ಹೊಂದಿದೆ. ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಳುವುದರಿಂದ ಏನೂ ಸಾಧ್ಯವಾಗುವುದಿಲ್ಲ. ಕೆಲಸ ಮಾಡುವುದು ಕಠಿಣ, ಕೈ ಕೆಸರಾಗುತ್ತದೆ, ಕಷ್ಟವೆನಿಸುತ್ತದೆ ಎಂದುಕೊಂಡು ಸುಮ್ಮನೆ ಇದ್ದರೆ ಫಲ ದೊರಕುವುದಿಲ್ಲ. ನಾವು ಯಾವುದೇ ಕೆಲಸವನ್ನಾಗಲಿ ಶ್ರಮವಹಿಸಿ ಮಾಡಿದರೆ ಬಾಯಿ ಮೊಸರಾಗುವುದು ಖಂಡಿತ. ವಿದ್ಯಾರ್ಥಿಗಳಿಗೂ ಸಹ ಈ ಮಾತು ಅನ್ವಯಿಸುತ್ತದೆ. ಗುರುಗಳು ಹೇಳಿಕೊಟ್ಟ ಪಾಠಗಳನ್ನು ಗಮನವಿಟ್ಟು ಕಲಿಯುವುದರಿಂದ ಅವರು ಸಹ ಒಳ್ಳೆಯ ಸ್ಥಾನಕ್ಕೆ ತಲುಪಬಹುದಾಗಿದೆ. ಈ ಮಾತು ನಿನ್ನೆ ಮೊನ್ನೆಯದಲ್ಲ, ಶತಶತಮಾನಗಳಿಂದಲೂ ಬಂದಿದೆ. 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳಿದ್ದಾರೆ. ಇದೇ ರೀತಿ ಅನೇಕ ವಚನಕಾರರು, ಸಮಾಜ ಸುಧಾರಕರು, ಕವಿಗಳು ಹೇಳಿದ್ದಾರೆ. ಪುರಂದರ ದಾಸರು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಎಂದಿದ್ದಾರೆ. ವಿಶ್ವೇಶ್ವರಯ್ಯರವರ ಶ್ರಮಫಲದಿಂದ ಇಂದು ಸುಂದರವಾದ ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣವಾಗಿದೆ. ಮಹಾಶಿಲ್ಪಿಗಳ ಶ್ರಮದ ಫಲವೇ ಬೇಲೂರು ಹಳೇಬೀಡಿನ ಕಲಾವಿನ್ಯಾಸವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಇಂತಹ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.